ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಇವತ್ತು ಭಾರತಕ್ಕೆ ಒಲಿಂಪಿಕ್ಸ್ನಲ್ಲಿ ಒಂದು ಪದಕ ನಿಶ್ಚಿತ ಅನ್ನೋ ನಿರೀಕ್ಷೆಯಲ್ಲಿದ್ದ ಕೋಟ್ಯಾಂತರ ಮಂದಿಯ ಕನಸು ಛಿದ್ರ ಆಗಿದೆ. ಕುಸ್ತಿಯಲ್ಲಿ ಮೊದಲ ಬಾರಿಗೆ ಭಾರತದ ಸ್ಪರ್ಧಿಯೊಬ್ಬರು ಫೈನಲ್ ತಲುಪಿದ್ರು. ಹೀಗಾಗಿ ಬೆಳ್ಳಿ ಅಥವಾ ಚಿನ್ನಕ್ಕೆ ಆಕೆ ಮುತ್ತಿಡಲಿದ್ದಾರೆ ಅನ್ನೋ ನಿರೀಕ್ಷೆ ದೇಶದ ಬಹಳಷ್ಟು ಜನರಲ್ಲಿ ಇತ್ತು. ಆದರೆ ಅಲ್ಲಾಗಿದ್ದೇ ಬೇರೆ. ಪದಕದ ನಿರೀಕ್ಷೆಯಲ್ಲಿದ್ದ ಭಾರತಕ್ಕೆ ಕೇವಲ 100 ಗ್ರಾಂ ತೂಕ ನಿರಾಸೆಯನ್ನು ಉಂಟು ಮಾಡಿದೆ. ವಿನೇಶ್ ಫೋಗಟ್ ಫೈನಲ್ ಪಂದ್ಯದಿಂದ ಡಿಸ್ಕ್ವಾಲಿಫೈ ಆಗಿದ್ದಾರೆ. ಹೀಗಾಗಿ ಅವರು ಯಾವುದೇ ಪದಕವನ್ನು ಗಳಿಸಿಕೊಳ್ಳದೆ ಭಾರತಕ್ಕೆ ಹಿಂದಿರುಗಬೇಕಾಗಿ ಬಂದಿದೆ. ಹಾಗಾದರೆ ಈ ಘಟನೆ ಆಗಿರೋದಾದರೂ ಏಕೆ? ಆಕೆಯನ್ನು ಡಿಸ್ಕ್ವಾಲಿಫೈ ಮಾಡೋದಕ್ಕೆ ಇದ್ದ ಕಾರಣಗಳೇನು? ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದ ವಿನೇಶ್ ಫೋಗಟ್ ಯಾರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತೀಯ ಕುಸ್ತಿಪಟು ವಿನೇಶ್ ಫೋಗಟ್ 50 kg ಫ್ರೀ ಸ್ಟೈಲ್ ವಿಭಾಗದಲ್ಲಿ ಸ್ಪರ್ಧೆ ಮಾಡಿದರು. ನಿನ್ನೆ ಅಂದರೆ ಆಗಸ್ಟ್ 6ನೇ ತಾರೀಕು ತಾವು ಸ್ಪರ್ಧಿಸಿದ್ದ 3 ಪಂದ್ಯಗಳಲ್ಲೂ ವಿನೇಶ್ ಗೆದ್ದು ಬೀಗಿದ್ರು. ಹಾಗೆ ಫೈನಲ್ನಲ್ಲಿ ತಮ್ಮ ಸ್ಥಾನವನ್ನು ಕೂಡ ಖಚಿತಪಡಿಸಿಕೊಂಡ್ರು. ವಿಶ್ವ ಚಾಂಪಿಯನ್ ಹಾಗೂ ಕಳೆದ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕದ ವಿಜೇತರಾಗಿದ್ದ ಜಪಾನ್ನ ಯುಯಿ ಸುಸಾಕಿ ಅವರನ್ನ 16ನೇ ಸುತ್ತಿನಲ್ಲಿ 3-2 ಪಾಯಿಂಟ್ಗಳ ಅಂತರದಲ್ಲಿ ಸೋಲಿಸಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟ ವಿನೇಶ್ ಕ್ವಾರ್ಟರ್ ಫೈನಲ್ನಲ್ಲಿ ಯುಕ್ರೇನ್ನ ಒಕ್ಸಾನಾ ಲಿವೆಂಚ್ ವಿರುದ್ಧ 7-5 ಅಂಕಗಳ ಅಂತರದಲ್ಲಿ ಗೆದ್ದು ಸೆಮಿಫೈನಲ್ನ ತಲುಪಿದ್ರು. ಹೀಗೆ ತಮ್ಮ ಗೆಲುವಿನ ಆಟವನ್ನು ಮುಂದುವರೆಸಿದ್ದ ವಿನೇಶ್ ಸೆಮಿಫೈನಲ್ನಲ್ಲಿ ಕ್ಯೂಬಾದ ಯುಸ್ನೆಲಿಸ್ ಗುಜ್ಮಾನ್ ಲೋಪೆಜ್ ಅವರನ್ನ 5-0 ಅಂತರದಿಂದ ಸೋಲಿಸಿ ಫೈನಲ್ ತಲುಪಿದ್ರು. ಈ ಮೂಲಕ ಕುಸ್ತಿಯಲ್ಲಿ ಫೈನಲ್ ತಲುಪಿದ ಭಾರತದ ಮೊದಲ ಮಹಿಳಾ ಕುಸ್ತಿಪಟು ಅನ್ನೋ ಹೆಗ್ಗಳಿಕೆಗೆ ವಿನೇಶ್ ಫೋಗಟ್ ಪಾತ್ರರಾಗಿದ್ರು. ಇಂದು ಫೈನಲ್ ಮ್ಯಾಚ್ ಮೇಲೆ ಇಡೀ ದೇಶ ಕಣ್ಣಿಟ್ಟಿತ್ತು. ಫೈನಲ್ನಲ್ಲಿ ಅಮೆರಿಕದ ಕುಸ್ತಿಪಟು ಸಾರಾ ಹಿಲ್ಡೆಬ್ರಾಂಟ್ ವಿರುದ್ಧ ಕಣಕ್ಕಿಳಿಯಲಿದ್ರು. ಈ ಮ್ಯಾಚ್ನಲ್ಲಿ ಭಾರತಕ್ಕೆ ಚಿನ್ನದ ಪದಕ ಬರುತ್ತೆ ಅಂತ ಸಾಕಷ್ಟು ಜನ ಕಾದು ಕುಳಿತಿದ್ರು. ಯಾಕೆಂದ್ರೆ ವಿನೇಶ್ ಫೈನಲ್ಗೆ ಬರೋದಕ್ಕೂ ಮುನ್ನವೇ ವಿಶ್ವ ಚಾಂಪಿಯನ್ ಆಗಿದ್ದವರನ್ನ ಸೋಲಿಸಿ ಇಲ್ಲಿಗೆ ಬಂದಿದ್ರು. ಹೀಗಾಗಿ ಅವರು ಗೆಲುವಿನ ಓಟವನ್ನ ಮುಂದುವರಿಸ್ತಾರೆ ಅನ್ನೋ ನಂಬಿಕೆ ಸಾಕಷ್ಟು ಜನರಲ್ಲಿ ಇತ್ತು. ಆದರೆ ವಿನೇಶ್ ಅವರ ಗೆಲುವಿನ ಓಟಕ್ಕೆ ಅವರ ತೂಕವೇ ಬ್ರೇಕ್ ಹಾಕಿದೆ. ಚಿನ್ನದ ಪದಕವನ್ನ ದೇಶಕ್ಕಾಗಿ ತರುವ ತವಕದಲ್ಲಿದ್ದ ವಿನೇಶ್ ಫೋಗಟ್ ಜೊತೆ ಪದಕದ ಆಸೆಯಲ್ಲಿದ್ದ ಭಾರತದ ಕೋಟ್ಯಾಂತರ ಮಂದಿಗೆ ಆಘಾತ ಆಗಿದೆ. 50 kg ವಿಭಾಗದಲ್ಲಿ ಸ್ಪರ್ಧಿಸಿದ ವಿನೇಶ್ ಅದಕ್ಕಿಂತಲೂ 100 ಗ್ರಾಂ ಹೆಚ್ಚಿಗೆ ತೂಕವನ್ನು ಹೊಂದಿದ್ರು ಅಂತ ಅವರನ್ನು ಅನರ್ಹಗೊಳಿಸಲಾಗಿದೆ. ಸ್ನೇಹಿತರೆ, ಕುಸ್ತಿಯಲ್ಲಿ ತೂಕಕ್ಕೆ ಹೆಚ್ಚಿನ ಮಹತ್ವ ಇರುತ್ತೆ. ಆಯಾ ತೂಕದ ವಿಭಾಗದಲ್ಲಿ ಭಾಗವಹಿಸುವ ಸ್ಪರ್ಧಿಗಳು ಅದೇ ತೂಕವನ್ನು ಹೊಂದಿರಬೇಕು. ಅಂದರೆ 50 kg ವಿಭಾಗದಲ್ಲಿ ಸ್ಪರ್ಧಿಸುವ ಕುಸ್ತಿಪಟುಗಳು 50 kg ಅಥವಾ ಅದಕ್ಕಿಂತಲೂ ಕಡಿಮೆ ತೂಕವನ್ನು ಹೊಂದಿರಬೇಕು. ಹಾಗೆಯೇ 53 kg ವಿಭಾಗದಲ್ಲಿ ಭಾಗಿಯಾಗುವ ಸ್ಪರ್ಧಿಗಳು 53 kg ಅಥವಾ ಅದಕ್ಕಿಂತಲೂ ಸ್ವಲ್ಪ ಕಡಿಮೆ ತೂಕವನ್ನು ಹೊಂದಿರಬೇಕು. ಇಲ್ಲಿ ಕಡಿಮೆ ತೂಕವನ್ನು ಹೊಂದಿದ್ರೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಆದರೆ ನಿಗದಿತ ತೂಕಕ್ಕಿಂತ ಸ್ವಲ್ಪ ಹೆಚ್ಚಿನ ತೂಕವನ್ನ ಸ್ಪರ್ಧಿ ಹೊಂದಿದ್ರೆ ಅಂತಹವರನ್ನ ಅನರ್ಹಗೊಳಿಸಲಾಗ್ತಾ ಇದೆ. ಕುಸ್ತಿಪಟುಗಳ ತೂಕವನ್ನ ಹಾಗೂ ಆರೋಗ್ಯವನ್ನ ಸ್ಪರ್ಧೆಯ ದಿನದಂದು ಚೆಕ್ ಮಾಡಲಾಗುತ್ತೆ. ಇಲ್ಲಿ 2 ದಿನ ಸ್ಪರ್ಧೆ ಇದ್ರೆ 2 ದಿನವೂ ಸ್ಪರ್ಧಿಗಳ ತೂಕವನ್ನ ಪರೀಕ್ಷೆ ಮಾಡಲಾಗುತ್ತೆ. ಮೊದಲ ದಿನದ ಮ್ಯಾಚ್ ಆರಂಭವಾಗುವ 30 ನಿಮಿಷಕ್ಕೂ ಮೊದಲು ಕುಸ್ತಿಪಟುಗಳ ತೂಕವನ್ನ ಚೆಕ್ ಮಾಡಲಾಗುತ್ತೆ. ಈ ವೇಳೆ ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರೆ ಅವರಿಗೆ 30 ನಿಮಿಷದಲ್ಲಿ ತೂಕವನ್ನ ಹೆಚ್ಚಿಸೋದಕ್ಕೆ ಅಥವಾ ಇಳಿಸೋದಕ್ಕೆ ಸಮಯಾವಕಾಶವನ್ನ ಕೊಡುತ್ತೆ. ಅದೇ 2ನೇ ದಿನ ಮ್ಯಾಚ್ಗೂ 15 ನಿಮಿಷಗಳ ಮುನ್ನ ತೂಕವನ್ನ ಚೆಕ್ ಮಾಡಲಾಗುತ್ತೆ. 2ನೇ ದಿನ ಕುಸ್ತಿಪಟುಗಳಿಗೆ ತಮ್ಮ ತೂಕವನ್ನ ಸರಿದೂಗಿಸೋದಕ್ಕೆ ಅತಿ ಕಡಿಮೆ ಸಿಗುತ್ತೆ. ವಿನೇಶ್ ಫೋಗಟ್ಗೆ ಆಗಿದ್ದು ಕೂಡ ಇದೇನೆ. ನಿನ್ನೆ ರಾತ್ರಿ ವೈಟ್ ಚೆಕ್ ಮಾಡಿದಾಗ ಅವರು 52 kg ಇದ್ರು ಅಂತ ಹೇಳಲಾಗುತ್ತೆ. ಹೀಗಾಗಿ 2 kg ಕಡಿಮೆ ಮಾಡೋಕೆ ರಾತ್ರಿ ಮಲಗದೆ, ಊಟ ಮಾಡದೆ, ರನ್ನಿಂಗ್, ಸ್ಕಿಪ್ಪಿಂಗ್ ಹೀಗೆ ತೂಕ ಇಳಿಸೋದಕ್ಕೆ ರಾತ್ರಿ ಇಡೀ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಬೆಳಿಗ್ಗೆ ತೂಕ ಚೆಕ್ ಮಾಡುವಾಗ 100 ಗ್ರಾಂ ಹೆಚ್ಚಿಗೆ ತೂಕ ಇರೋದು ತಿಳಿದು ಬಂದಿದೆ. ಈ ಹೆಚ್ಚಿನ ತೂಕವನ್ನು ಇಳಿಸೋದಕ್ಕೆ ಟೈಮ್ ಕೇಳಲಾಗಿದೆ. ಆದರೆ ಒಲಿಂಪಿಕ್ ನಿಯಮದ ಪ್ರಕಾರ ಹೆಚ್ಚಿನ ಟೈಮನ್ನು ಕೊಡಲಾಗಿಲ್ಲ. ಈ ಮೂಲಕ ಮಹಿಳಾ ಕುಸ್ತಿ ವಿಭಾಗದಲ್ಲಿ ಚಿನ್ನ ಅಥವಾ ಬೆಳ್ಳಿ ಬರುವ ಐತಿಹಾಸಿಕ ಘಟನೆಯಿಂದ ಭಾರತೀಯರು ವಂಚಿತರಾಗಿದ್ದಾರೆ. ಅಂದಾಗೆ ವಿನೇಶ್ ಫೋಗಟ್ ಈ ಹಿಂದೆ 53 kg ಕುಸ್ತಿ ವಿಭಾಗದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ರು. ಆದರೆ ಈ ಬಾರಿ ತೂಕವನ್ನು ಕಡಿಮೆ ಮಾಡಿಕೊಂಡು 50 kg ವಿಭಾಗದಲ್ಲಿ ಸ್ಪರ್ಧೆ ಮಾಡಿದ್ರು. ಗೆಳೆಯರೆ, ನಿಮಗೆಲ್ಲ ನೆನಪಿರಬೇಕು,
ಕಳೆದ ವರ್ಷ ಕುಸ್ತಿ ಫೆಡರೇಷನ್ನ ಮಾಜಿ ಮುಖ್ಯಸ್ಥ ಬ್ರಿಜ್ ಭೂಷಣ್ ಸಿಂಗ್ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಮಾಡಿ ಅವರು ಮುಖ್ಯಸ್ಥರ ಸ್ಥಾನಕ್ಕೆ ಅರ್ಹರಲ್ಲ ಅಂತ ಬೀದಿ ಹಿಡಿದು ಪ್ರತಿಭಟನೆ ಮಾಡಿದ ಕುಸ್ತಿಪಟುಗಳಲ್ಲಿ ವಿನೇಶ್ ಫೋಗಟ್ ಕೂಡ ಪ್ರಮುಖರು. ಈ ಪ್ರತಿಭಟನೆಯಲ್ಲಿ ಕುಸ್ತಿಪಟುಗಳು ತುಂಬಾ ಅವಮಾನಗಳನ್ನು ಎದುರಿಸಿದ್ರು. ಸರ್ಕಾರ ಕೂಡ ಅವರಿಗೆ ಸರಿಯಾಗಿ ಸ್ಪಂದಿಸಿರಲಿಲ್ಲ. ಆ ಟೈಮ್ನಲ್ಲಿ ಎಷ್ಟೋ ಜನ ಇವರನ್ನ ದ್ವೇಷಿಸಿದ್ದು ಕೂಡ ಉಂಟು. ಈ ಎಲ್ಲ ಪರಿಸ್ಥಿತಿಗಳನ್ನು ದಾಟಿ ಕುಸ್ತಿಯ ಮೂಲಕವೇ ಉತ್ತರವನ್ನು ಕೊಡೋದಕ್ಕೆ ಹೊರಟ ವಿನೇಶ್ ಫೋಗಟ್ ಅದರಲ್ಲಿ ಯಶಸ್ವಿ ಕೂಡ ಆಗಿದ್ರು. ಇಡೀ ಭಾರತ ಎಲ್ಲವನ್ನು ಮರೆತು ಅವರಿಗೆ ಬೆಂಬಲವಾಗಿ, ಇನ್ನು ಒಲಿಂಪಿಕ್ನಲ್ಲಿ ಅವರ ಸಾಧನೆಯನ್ನು ಕಂಡ ಇಡೀ ಭಾರತ ಈ ಹಿಂದಿನ ಘಟನಾವಳಿಗಳನ್ನು ಮರೆತು ಅವರಿಗೆ ಬೆಂಬಲವಾಗಿ ನಿಂತಿತ್ತು. ಇನ್ನೇನು ಭಾರತಕ್ಕೆ ಚಿನ್ನ ಅಥವಾ ಬೆಳ್ಳಿ ಪದಕ ಬರುತ್ತೆ ಅನ್ನೋಷ್ಟರಲ್ಲಿ ಎಲ್ಲರ ಮುಖದಲ್ಲಿದ್ದ ನಗು ಮಾಯ ಆಗಿದೆ. ಇನ್ನು ವಿಷಯ ತಿಳಿದ ಬೆನ್ನಲ್ಲೇ ವಿನೇಶ್ ಅವರ ಮಾವ ರಾಜ್ಪಾಲ್ ರಾಠಿ ಮಾತಾಡಿ, ನಿನ್ನೆ ಅವಳ ತೂಕ ಸರಿಯಾಗಿತ್ತು ಹಾಗೂ 3 ಮ್ಯಾಚ್ಗಳನ್ನು ಗೆದ್ದಿದ್ದಾಳೆ. ಇಂದು ಆಕೆಯನ್ನು ಅನರ್ಹಗೊಳಿಸಲಾಗಿದೆ. ಅವಳ ತೂಕ 100 ಗ್ರಾಂ ಜಾಸ್ತಿ ಇದ್ದಿದ್ರೆ ಆಕೆಯ ತಲೆಗೂದಲನ್ನು ಕಟ್ ಮಾಡಬೇಕಾಗಿತ್ತು. ಕೂದಲೇ 300 ಗ್ರಾಂ ತೂಕ ಇರುತ್ತೆ. ಇಲ್ಲಿ ಪಕ್ಷಪಾತ ನಡೆದಿದೆ ಅಂತ ಆರೋಪ ಮಾಡಿದ್ದಾರೆ. ಇತ್ತ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಕೂಡ ವಿನೇಶ್ ಫೋಗಟ್ ಅನರ್ಹತೆಯನ್ನು ಪ್ರಶ್ನಿಸಿ ಸರಿಯಾದ ಕ್ರಮ ತೆಗೆದುಕೊಳ್ಳಿ ಅಂತ ಆಗ್ರಹಿಸಿದೆ. ಇಲ್ಲಿ ವಿನೇಶ್ ಫೋಗಟ್ ಅವರ ಅನರ್ಹತೆ ಆಗ್ತಾ ಇದ್ದ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ವಿನೇಶ್ ಫೋಗಟ್ಗೆ ಧೈರ್ಯವನ್ನು ತುಂಬಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿದ್ದ ಮೋದಿ, ನಿಮ್ಮ ಸಾಧನೆ ಏನು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಈ ಅನರ್ಹತೆ ನಿಮ್ಮನ್ನ ಕುಗ್ಗಿಸೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಭಾರತೀಯ ಕ್ರೀಡಾಪಟುಗಳಲ್ಲಿ ಪ್ರಮುಖರಾದ ವಿನೇಶ್ ಫೋಗಟ್ ಬಗ್ಗೆ ನೋಡೋದಾದ್ರೆ, ಕುಸ್ತಿ ಇವರ ರಕ್ತದಲ್ಲೇ ಬಂದಿದೆ. ಕುಸ್ತಿಪಟುಗಳಾದ ಗೀತಾ ಫೋಗಟ್ ಹಾಗೂ ಬಬಿತಾ ಕುಮಾರಿ ಇವರ ಸಹೋದರಿಯರು. ತಮ್ಮ 9ನೇ ವಯಸ್ಸಿನಲ್ಲೇ ತಂದೆಯನ್ನ ಕಳೆದುಕೊಂಡ ವಿನೇಶ್ ಚಿಕ್ಕಪ್ಪ ಮಹಾವೀರ್ ಸಿಂಗ್ ಫೋಗಟ್ ಅವರ ಸಹಾಯದಿಂದ ಕುಸ್ತಿಯಲ್ಲಿ ಮುಂದುವರೆದಿದ್ರು. 2014ರಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಪಂದ್ಯವನ್ನು ಗೆದ್ದಿದ್ರು. 2014ರ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ 48 kg ವಿಭಾಗದಲ್ಲಿ ಮೊದಲ ಬಾರಿಗೆ ಚಿನ್ನದ ಪದಕಕ್ಕೆ ಮುತ್ತಿಟ್ಟಿದ್ರು. ಅದಾದ ಬಳಿಕ 21ನೇ ವಯಸ್ಸಿಗೆ 2016ರ ಒಲಿಂಪಿಕ್ಸ್ಗೂ ಅರ್ಹತೆಯನ್ನು ಗಳಿಸಿಕೊಂಡಿದ್ರು. ಆದರೆ 2016ರ ಒಲಿಂಪಿಕ್ನಲ್ಲಿ ಕ್ವಾರ್ಟರ್ ಫೈನಲ್ವರೆಗೆ ಬಂದಿದ್ದ ವಿನೇಶ್ ಆ ಸುತ್ತಿನಲ್ಲಿ ಚೀನಾದ ಸ್ಪರ್ಧಿಯ ಜೊತೆ ಕಾದಾಡುವಾಗ ಬಲಗಾಲಿಗೆ ತೀವ್ರ ಪೆಟ್ಟಾಗಿ ಸೋಲನ್ನು ಅನುಭವಿಸಬೇಕು. ಆ ಬಳಿಕ ಚೇತರಿಸಿಕೊಂಡಿದ್ದ ವಿನೇಶ್ ಫೋಗಟ್ 2018ರಲ್ಲಿ ನಡೆದ ಕಾಮನ್ವೆಲ್ತ್ ಹಾಗೂ ಏಷ್ಯನ್ ಗೇಮ್ಸ್ಗಳಲ್ಲಿ 49 kg ವಿಭಾಗದಲ್ಲಿ ಚಿನ್ನವನ್ನ ಗೆದ್ದಿದ್ರು. ಆದರೆ 53 kg ವಿಭಾಗಕ್ಕೆ ಸ್ವಿಚ್ ಆದ ಬಳಿಕ 2019ರ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಅವರು ಕಂಚಿನ ಪದಕವನ್ನ ತಮ್ಮದಾಗಿಸಿಕೊಂಡ್ರು. ಈ ಪದಕವನ್ನ ಗೆಲ್ಲೋದ್ರ ಮೂಲಕ 2020ರ ಟೋಕಿಯೋ ಒಲಿಂಪಿಕ್ಸ್ಗೂ ವಿನೇಶ್ ಫೋಗಟ್ ಅರ್ಹತೆಯನ್ನು ಪಡ್ಕೊಂಡ್ರು. ಆ ಒಲಿಂಪಿಕ್ಸ್ನಲ್ಲೂ ವಿನೇಶ್ ಕ್ವಾರ್ಟರ್ ಫೈನಲ್ನಲ್ಲೇ ಪಂದ್ಯದಿಂದ ಹೊರಬಿದ್ದಿದ್ರು. ಅದಾದ ಬಳಿಕ 2022ರಲ್ಲಿ ಮತ್ತೆ ಅಖಾಡಕ್ಕೆ ಮರಳಿದ್ದ ವಿನೇಶ್ ಆ ವರ್ಷ ವರ್ಲ್ಡ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕಂಚು ಹಾಗೂ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ರು. ಇವರ ಕ್ರೀಡಾ ಸಾಧನೆಗೆ 2020ರಲ್ಲೇ ಸರ್ಕಾರ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾದ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇದರ ಜೊತೆಗೆ 2016ರಲ್ಲಿ ಅರ್ಜುನ ಪ್ರಶಸ್ತಿ, 2018ರಲ್ಲಿ ಪದ್ಮಶ್ರೀ ಪ್ರಶಸ್ತಿಗೂ ವಿನೇಶ್ ಫೋಗಟ್ ಭಾಜನರಾಗಿದ್ದಾರೆ. ಇನ್ನು ಇವರ ವೈಯಕ್ತಿಕ ಜೀವನವನ್ನು ನೋಡೋದಾದರೆ 29 ವರ್ಷದ ವಿನೇಶ್ 2016ರಲ್ಲಿ ತಮ್ಮ ಸ್ನೇಹಿತ ಹಾಗೂ ಕುಸ್ತಿಪಟು ಸೋಮ್ವೀರ್ ರಾಠಿ ಅವರೊಂದಿಗೆ ವಿವಾಹವಾಗಿದ್ದಾರೆ. ಹಲವು ವೇದಿಕೆಗಳಲ್ಲಿ ಕುಸ್ತಿ ವಿಭಾಗದಲ್ಲಿ ಭಾರತದ ಗೌರವವನ್ನು ಎತ್ತಿಡಿದಿರುವ ವಿನೇಶ್ ಫೋಗಟ್ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಪದಕವನ್ನು ಗೆಲ್ಲದೇ ಇದ್ದರೂ ತಮ್ಮ ಉತ್ತಮ ಪ್ರದರ್ಶನದಿಂದ ಎಲ್ಲರ ಮನವನ್ನು ಗೆಲ್ಲುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಗೆಳೆಯರೇ ವಿನೇಶ್ ಫೋಗಟ್ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.